ಲಂಡನ್ಗೆ ಹೋದಾಗಲೇ ಕಂಪೋಸ್ ಮಾಡಿದಾಗೆ ಕೋಳಿಕೆ ರಂಗ ಅಂತ ಒಂದು ಹಾಡು ಕೇಳಿರ್ಬೋದು. ಅವ್ರು ಆ ಥರದವರು. ನಾನು ಕೋಳಿಕೆ ರಂಗ ಸಿಗ್ಲಿಲ್ಲ ಅವಕಾಶ. ಸಿಗ್ಲಿಲ್ಲ ಅಂದ್ರೆ ನಮ್ಗೇನಾಯ್ತು, ನಾವು ಇವ್ರನ್ನ ಬಿಟ್ಟು ಈಚೆಗೆ ಬರೋಕ್ಕಾಗಲಿಲ್ಲ. ಒಂದು ಅದರಲ್ಲಿ ಅಷ್ಟೇ ಅವಳು ನಿಯತ ಮಾಡ್ತಾಳೆ, ತಾಯಿನೇ ಮಗಳ ತಲೆ ಹಿಡಿತಾಳೆ. ಏನಿಲ್ಲ, ಈಗ ಪುಟ್ಟಣ್ಣ ಗಣಗಾಲಿಗೆ 50 ರೂಪಾಯಿ, ಮದುವೆ ಆದ್ಮೇಲೆ 150 ರೂಪಾಯಿ ಮಾಡಿದ್ರು ಏನು ಸಂಬಳ. ಹೌದು ಹೌದು. ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ? ಬರ್ತದೆ ನಮಗೆ ಬಂತು. ಅದು ಬರ್ದಿಡ್ಬೇಕಿತ್ತು ನೀವು. ಈ ಕೆಲವು ಸುಳ್ಳು ಹೇಳ್ಬಿಡ್ತಾರೆ, ನನಗೆ ಮುಂಚೆನೇ ಗೊತ್ತಿತ್ತು ಆ ಥರ ಅಲ್ಲ. ಗಂಡು ಮಕ್ಕಳು ಅಯ್ಯೋ ಮಕ್ಕಳಿಲ್ಲ ಅಂತ ಮರ ಯಾಕ್ರೆ ಸುತ್ತಕ್ಕೆ ಹೋಗ್ತೀರಾ, ಪುಣ್ಯ ಮಾಡಿದ್ದೀರಾ, ದತ್ತು ತೊಗೋಬಾರ್ದು. ಅದಂಥ ಹೊಲಸ ಕೆಲಸ ಇನ್ನೊಂದಿಲ್ಲ. ಯಾವುದೋ ರಸ್ತೆ ಊಟಿ ಯಾವ್ದು ಊಟಿರುತ್ತೆ, ಒಂದು ಚೆನ್ನಾಗಿರಲ್ಲ. ನಿಮ್ಮ ಈ ವೃತ್ತಿ ಬದುಕಿನ ಒಟ್ಟು ಸಂಪಾದನೆ ಏನು? ಏನೂ ಇಲ್ಲ. 500 ರೂಪಾಯಿ. 2-3 ಜನ, 2 ಮಕ್ಕಳು, ಯಾರು ಸಪೋರ್ಟ್ ಇಲ್ಲ. ನೀವೆಲ್ಲೂ ನಿಮ್ಮ ವೈಯಕ್ತಿಕವಾದ ಗೋಳನ್ನು ಹೇಳಲಿಕ್ಕೆ ಹೋಗಿಲ್ಲ? ಹೇಳಲ್ಲ, ಹೇಳಬಾರ್ದು. ಹೇಳಿದ್ರೆ ಪ್ರಯೋಜನ ಇಲ್ಲ, ಆಡ್ಕೋತಾರೆ. ಈಗ ಎಸ್ ನಾರಾಯಣ್, PH ವಿಶ್ವನಾಥ್, ಚಂದ್ರಹಾಸ್, ಈ ಲೆವೆಲ್ನಲ್ಲಿ ಇದ್ರಾ ನೀವು? ಯಾರು ಇವರ ಲೆವೆಲ್ನಲ್ಲಿ ಇದ್ರಾ? ಅಂದರೆ ಜೊತೆ ಅಂತಲ್ಲ, ಆ ಜೊತೆಲಿ ಇದ್ದು ಕೆಲಸ ಮಾಡಿದವರು. ಅಲ್ಲಲ್ಲಿ ನಾನು ಬಂದ ಮೇಲೆ ಅವ್ರು ಬಂದಿದ್ದು. ಚಂದ್ರಹಾಸ ಯಾವಾಗ ಬಂದಿದ್ದು? ಅವ್ನು ಕಾಲೇಜ್ ರಂಗ. ವಿಶ್ವನಾಥ್ ಬಂದಿದ್ದು ಯಾವಾಗ? ಕಾಲೇಜ್. ಏನು ನಿಮ್ಮ ಸಮಸ್ಯೆ ಏನು? ಸಮಸ್ಯೆ ಅಷ್ಟೇ, ಸಿಗಲಿಲ್ಲ ಅವಕಾಶ. ಸಿಗ್ಲಿಲ್ಲ ಅಂದರೆ ನಮಗೇನಾಯಿತು, ನಾವು ಇವ್ರನ್ನ ಬಿಟ್ಟು ಈಚೆಗೆ ಬರೋಕ್ಕಾಗಲಿಲ್ಲ. ಒಂದು ಪುಟ್ಟಣ್ಣ ಬಿಟ್ಟು ನಮ್ಗೆ ಅವ್ರ ಕೆಲಸ ಬಿಟ್ಟು ಬೇರೆಯವ್ರ ಕೆಲಸ ಹಿಡಿಸ್ತಿತ್ತಿಲ್ಲ. ನಮ್ಗೆ ತಲೆ ಹೊಕ್ಬಿಟ್ಟಿತ್ತು. ಆಯಿತಾ, ಏಟು ಎದುರೇಟು ಒಂದು ಸಿನಿಮಾ, ಅಂಬರೀಷು ವಿಷ್ಣುವರ್ಧನ್ ಹಾಕಿ. ನಿಮಗೆ ರಮೇಶ್, ಆರ್ಟ್ ಡೈರೆಕ್ಟ್ ರಮೇಶ್ ಇರ್ಬೋದು, ತಮಿಳು. ರಮಣ 3000 ರೂಪಾಯಿ ಕೊಡ್ತಿಟ್ರೆ ಅಸೋಸಿಯೇಟ್ ವೇಲೆ ಪಣ್ಣು ಅಂದರು. ಈ 3000 ರೂಪಾಯಿ ಕೊಡೋದು, ಅವಾಗ 500 ರೂಪಾಯಿ ಕೊಡೋರು. 3000 ರೂಪಾಯಿ ಇಲ್ಲೇ ಒಂದು ಸೈಟ್ ತಗೋತಿದ್ದೆ ಬೆಂಗಳೂರಿನಲ್ಲೇ. ನಾನು ಅವ್ರಗಳ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಪಿ ವಾಸು ಜೊತೆ ಮಾಡಿದೆ. ಒಂದೇ ಒಂದು ಸಿನಿಮಾದ ಅವಕಾಶ ಸಿಕ್ಕಿರ್ತಿದ್ರೆ ಏನೋ ಆಗ್ತಿದ್ರಿ. ಬಂತು. ನಾನು ಇವತ್ತು ರೆಡಿ ತಾವರೆಕೆರೆ ಮಾಡಿ ತೋರಿಸ್ತೀನಿ. ನಾನು ಬೇಕಾದ್ರೆ ಯಾವುದೇ ಕತೆ ಇರಲಿ, ಇವತ್ತು ಎಂಥ ಕತೆ, ಒಂದೇ ಒಂದು ಡೈಲಾಗ್ ಹೇಳ್ತೀನಿ ನಿಮಗೆ. ಇದು ಎಲ್ಲ ಹಳ್ಳಿನಲ್ಲಿದ್ದಾಗ ಒಂದು ಗ್ರಾಮ ದೇವತೆ, ಕೆರೆ, ಊರು ಎಲ್ಲ ಇದೆ. ಎಷ್ಟು ಚೆನ್ನಾಗಿದೆ ಲೆಕ್ಕ ಹಾಕೋದು. ಇದೇ BM ವೆಂಕಟೇಶ್ 2 ವರ್ಷದಲ್ಲಿ ಹೋಗಿದೆ, ಮೊನ್ನೆ ಕೂಡ ಬೇಕಾಸ್ತೆ. ಒಬ್ಬ ಶೇಕ್ದಾರ ನನಗೆ ಸುಂದರಕೃಷ್ಣ ಅರಸು, ಮುಸುರು ಕೃಷ್ಣಮೂರ್ತಿ, ದಿನೇಶ್ ಅವ್ರ ಕತೆ ಕೇಳ್ಬಿಟ್ಟು ನಾನು ಫ್ರೀಯಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ದೊಡ್ಡಟ್ಟಿ ಬೋರೇಗೌಡ, ಲೇವಾದೇವಿ ಸುಬ್ಬಣ್ಣ, ಶೇಕ್ದಾರ್ ಶಾಮಣ್ಣ, ಶಾನ್ಭೋಗ್ ಸುಬ್ಬ ಭಟ್ರು. ಯಾರ ಕತೆ ಅದು? TB ಕೈಲಾಸಂ ಅವರು. ಯಾವುದು? ಈ ತಾವರೆಕೆರೆ. ಹೌದು. ಇನ್ನೊಂದು ಬೇರೆ ನಾವಲ್ಲಿದೆ, ಇನ್ನೊಬ್ಬನು ಮಾಡಿದ್ದ. ಇದು TB ಕೈಲಾಸಂ ಅವರು. ಸೂಳೆ ನಮ್ಮ ಇವಳು ಎಂಥ ಅಯ್ಯರು, ರೂಪಾ ಅಯ್ಯರ. ರೂಪಾಯರು ಏನು ಆಕೆ ಪಿಕ್ಚರ್ ಡೈರೆಕ್ಟ್ ಮಾಡಿದ್ದಾರೆ. ಈ ಮೊನ್ನೆ ಯಾವುದೋ ಒಂದು ಕಡೆ ಕೂಡ ಮಾಡಿ, ಆಕೆ ಕೂಡ ಅದನ್ನು ಮಾಡು ಅಂತೇಳಿ ಕೊಟ್ಟು ಪುಸ್ತಕನ ಕೊಡಲಿಲ್ಲ, ಅದು ಮಾಡಿ. ರೂಪಾ ಅಯ್ಯರು. ಆಕೆ ಸ್ವಲ್ಪ ಆಧ್ಯಾತ್ಮಿಕದಲ್ಲೂ. ಹೌದು, ಇತ್ತೀಚೆಗೆ ಅವ್ರಿಗೆ ಸೂಳೆ ಅಂತ ಕೊಟ್ಟಿದ್ದೆ. ನಾವು ಮಸಣದು ಮಾಡ್ಬೇಕಾದ್ರೆ ನಮ್ಮ ವಿಜಯ ನರಸಿಂಹ ಅವರು ನೆಗೆಟಿವ್ ಥಾಟ್ಸ್ ಬರುತ್ತೆ, ಬೇಡ ಅಂತ ಹೇಳಿದರು. ಆವಾಗ ನಾನು ಸೂಳೆ ಮಾಡಿ ಏನು ಪುಸ್ತಕ ತೊಗೊಂಡೋಗಿ ಕೊಟ್ಟೆ. ಏನು ಸೂಳೆ ಟೈಟ್ಲ್ ಅದು. ಹೌದು. ಅದು ಬೇರೆ ಇನ್ನೊಂದು ಗರ್ತಿ ಅಂತ ಕೂಡ, ಅದು ಬೇಡ ಅಂದರೆ ಸೂಳೆ ಗರ್ತಿ ಅಂತ. ಅದರಲ್ಲಿ ಆ ಸೂಳೆಲ್ಲೂ ಅಷ್ಟೇ ಅವಳು ನಿಯತ ಮಾಡ್ತಾಳೆ, ತಾಯಿನೇ ಮಗಳ ತಲೆ ಹಿಡಿತಾಳೆ. ಅವಳು ವಯಸ್ಸಾದ ನಂತರ ಗಿರಾಕಿಗಳು ಬಂದರೆ ಬನ್ನಿ ಮರಿಬೇಡಿ, ನಾಳೆ ಬನ್ನಿ ಅಂತಾಳೆ. ಇವಳು ಇನ್ನೂ ಚಿಕ್ಕ ಹುಡುಗಿ. ಅವರೆಲ್ಲ ಯಾಕಮ್ಮ ನಮ್ಮ ಬದುಕಿಗೆ ಅವರೆಲ್ಲ ಯಾಕೆ ಬರಬೇಕಮ್ಮ? ಆ ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗಿ ಅವಳು. ಕೈಲಾಸಂ ಅಂತ ಸಾಹಿತಿಗಳೇ ಇಲ್ಲ. ಕೆಲವರಿಗೆಲ್ಲ ಜ್ಞಾನಪೀಠ, ಆ ಪೀಠ, ಈ ಪೀಠ ಎಲ್ಲ ಕೊಟ್ಟರು. ಅವ್ರು ಬರೆದಿರೋ ಅಂತಹ ಕಥೆಗಳು ಯಾವುದೂ ಇಲ್ಲ. ಕೆಲವರೆಲ್ಲ ಯಾರೋ ವೇದವ್ಯಾಸ, ರಾಮಾಯಣ, ಮಹಾಭಾರತ ಯಾರೋ ದೊಡ್ಡವ್ರು ಬರೆದಿದ್ದೆಲ್ಲ ಇವ್ರ ಹೆಸರು ಹಾಕೊಂಡು ಬರೆದು, ನನ್ನ ಹೆಸರು ನಾನು ಬರ್ದಿದ್ದೆ ಅಂತೇಳಿ. ಅದು ಎಲ್ಲಿ ಬೇಕಾದ್ರೆ ನಾನು ಧೈರ್ಯವಾಗಿ ಹೇಳ್ತೀನಿ. ಕೈಲಾಸಂ ಆ ಥರ ಹೇಳಲಿಲ್ಲ. ಅವ್ರು ಇಂಗ್ಲೀಷ್ನವ್ರಿಗೆ ಬಿಡಲಿಲ್ಲ. ಲಂಡನ್ಗೆ ಹೋದಾಗಲೇ ಕಂಪೋಸ್ ಮಾಡಿದಾಗೆ ಕೋಳಿಕೆ ರಂಗ ಅಂತ ಒಂದು ಹಾಡು ಕೇಳಿರ್ಬೋದು. ಅವ್ರು ಆ ಥರದವರು.
ಬಟ್ ಅವರು ಆತ ನತದೃಷ್ಟು. ನಿಮ್ಮ ಈ ವೃತ್ತಿ ಬದುಕಿನ ಒಟ್ಟು ಸಂಪಾದನೆ ಏನು? ಏನೂ ಇಲ್ಲ. 500 ರೂಪಾಯಿ. 2-3 ಜನ, ಇಬ್ಬರು ಮಕ್ಕಳು, ಯಾರು ಸಪೋರ್ಟ್ ಇಲ್ಲ. ಬೇಬಿ ನರ್ಸರಿಯಿಂದ ಒಂದು ತಿಂಗಳಿಗೆ 3 ತಿಂಗಳು 4 ತಿಂಗಳು ಒಂದ್ಸಲ ಬಾಡಿಗೆ ಹಾಲು ಕಟ್ಟೋದು. ಮನೆಗೆಲ್ಲ ಹಸುವಿನ ಹಾಲೇ ಡೈರಿ ಹಾಲು ಕೊಡ್ತಿದ್ದಿಲ್ಲ. ಯಾರ್ದು ಸಪೋರ್ಟ್ ಇಲ್ಲ. ಆಮೇಲೆ ಯಾವ ಸಿನಿಮಾ ಮಾಡ್ತೀಯ? ಬಿಳಿ ಹೆಂಡತಿ ಮಾಡ್ತೀಯ. ಇನ್ಯಾವ ಸಿನಿಮಾ ಮಾಡ್ತೀಯ? ಮಾನಸರ ಮಾಡ್ತೀಯ. ಯಾವ ಸಿನಿಮಾ ಮಾಡ್ತೀಯ? ರಘುನಾಥಿ ಮಾಡ್ತೀಯ. ಬರೀ ಹೆಸರುಗಳಾಯ್ತವೆ ವಿನಃ ಏನಿಲ್ಲ. ಈಗ ಪುಟ್ಟಣ್ಣ ಕಣಗಾಲಿಗೆ 50 ರೂಪಾಯಿ, ಮದುವೆ ಆದಮೇಲೆ 150 ರೂಪಾಯಿ ಮಾಡಿದ್ರು. ಏನು ಸಂಬಳ? ಕಣಗಾಲಿಗೆ? ಹೌದು ಕಣಗಾಲಿಗೆ. ಹೌದು. ದಿವಸಕ್ಕೆ? ತಿಂಗಳಿಗೆ. ಅವಾಗೆಲ್ಲ ಸಂಬಳ 150 ರೂಪಾಯಿ. 150. ಫಸ್ಟ್ 50 ರೂಪಾಯಿ ಇತ್ತಂತೆ. ಆಮೇಲೆ ಅವ್ರು ಮದುವೆ ಮಕ್ಕಳಾದ್ಮೇಲೆ 150 ರೂಪಾಯಿ ಅಂತೆ. ಒಂದು ದಿವಸ ಯಾಕೆ ಗೊತ್ತಾಯಿತು? ನಾನೇ ಒಂದು ದಿವಸ ಆಸ್ಪತ್ರೆ ಹುಷಾರಿದ್ದೀನಿ, ಮಗನ ಈ ಥರ ಕರ್ಕೊಂಡು ಹೋದ್. ನಾನು ಕಷ್ಟಪಟ್ಟಿದ್ದೀನಿ ಕಣೋಣ. ಶುರುವತ್ತು ಹೀಗೆ ಡಾಕ್ಟ್ರ್ ಹತ್ರ ಎತ್ಕೊಂಡು ಓಡುವೆ. ಆಮೇಲೆ ಅವ್ರಿಗೆ ನಾವು ಇಲ್ಲ, ನಾನು ನಂಬಲಿಕ್ಕೆ ಆಗ್ತಾಯಿಲ್ಲ. ಖಂಡಿತ ಅದನ್ನೇ ಅವ್ರು ಜಾಸ್ತಿ ನಮಗೆ ಕೊಡಿಸ್ತಿಲ್ವಲ್ಲ. ಅವ್ರ ಕಾಲ ಇಲ್ಲಿ, ನಮ್ಮ ಕಾಲ ಇಲ್ಲಿ. ಒಂದು ಪಿಕ್ಚರ್ಗೆ 500 ರೂಪಾಯಿ ಇಟ್ಕೊಳ್ಳಿಯಪ್ಪ. ಇದೇ ಶಿವರಾಮಣ್ಣ ಉಪಾಸನಲ್ಲಿ ನಾವು 350 ರೂಪಾಯಿ ಕೊಟ್ಟಿದ್ದೀವಿ. 150 ರೂಪಾಯಿ ನಮ್ಮ ಪ್ರಭಾಕರ್ ಪುಟ್ಟಣ್ಣ ಕಣಗಾಲ್ ಬಾಮ ಇದ್ದ ಕಿಟ್ಟಿ ಅಂತಿದ್ದಾರೆ, ಕೇಳ್ಬೋದು ನಿಮಗೆ. ಅವನು ಫೋಟೋಗ್ರಾಫ್ ಎಲ್ಲ ಮಾಡ್ತಾರೆ. 350 ರೂಪಾಯಿ ಕೊಟ್ಟಿದ್ದಾರೆ 500 ರೂಪಾಯಲ್ಲಿ. ರಮಣ 150. ಶಿವರಾಮಂತವರು ನನಗೆ ಸುಸ್ತು. 150 ರೂಪಾಯಿ ಅಲ್ಲ, ನನಗೆ ಕಾಸು ಇಲ್ದಲ್ಲಿ ಇರ್ಬೋದು. ಇವಾಗ ನೋಡಿ, ನಾನು ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀನಿ. ಯಾರು ಕಳ್ತನ ಮಾಡೋಕ್ಕೆ ಬಂದರೆ ಕೈ ಹಾಕಿದ್ರೆ ಏನು ಸಿಕ್ಕದ ಬೇರೆ ಅಂತ ಹೇಳಿದೆ. ಹಾಗೆ 150 ರೂಪಾಯಿ ಅಲ್ಲಿಗೆ ತಿಂಗಳಿಗೆ ಎಷ್ಟಾಯ್ತು ಲೆಕ್ಕ ಹಾಕ್ಕೊಡಿಯಪ್ಪ. ಅವ್ರ ಕಾಲ ಬೇಡ, ನಿಮ್ಗೆ ಆಶ್ಚರ್ಯ ಆಗೋದಲ್ಲ, ಹೌದಲ್ವಾ? ತಿಂಗಳಿಗೆ ಎಷ್ಟಾಯಿತು? ಒಂದು ಸಿನಿಮಾ ಅಂದರೆ ಮಿನಿಮಮ್ ಒಂದು 5 ತಿಂಗಳು 6 ತಿಂಗಳು ಆಗೋದ? ಹೌದು. ಅಲ್ಲಿಗೆ ತಿಂಗಳಿಗೆ ಎಷ್ಟಾಯ್ತು ನಂಗೆ ಸಂಬಳ? 500 ರೂಪಾಯಿ ಬೇಕಾ? 500 ರೂಪಾಯಿ ಒಟ್ಟು ಒಂದು ಪಿಕ್ಚರ್ಗೆ. ಒಂದು ಪಿಕ್ಚರ್ಗೆ? ಹೌದು. ನಾನು ಸುಳ್ಳು ಹೇಳ್ತಿಲ್ಲ ನಿಮಗೆ. ಗಂಧರ್ವಗಿರಿಲಿ ಮಾತ್ರ 4 ಸಲ ಮಸಣದಲ್ಲಿ ನಮ್ಮ ಸರ್ವೋತ್ತಮ ಪುಟ್ಟಣ್ಣ ಅವರ ಮಗ 4,000 ರೂಪಾಯಿ. ಅದೊಂದು ಪಿಕ್ಚರ್ನಲ್ಲಿ 4,000 ರೂಪಾಯಿ ನೋಡಿದ್ದು. ಓಕೆ. ಉಪಾಸನೆ ಇರ್ಬೋದು, ಎಲ್ಲ ಪುಟ್ಟಣ್ಣ ಹೆಚ್ಚು ಅಂದರೆ ಎಷ್ಟು ತೊಗೊಂಡಿರ್ಬೋದು? ಅವರೆಲ್ಲ ಜನರಲ್ಲಾಗಿ 25,000 ರೂಪಾಯಿ ತೊಗೊಳ್ಳೋರು ಅಷ್ಟೇ. ಅವಾಗೆಲ್ಲ ಅವ್ರಿಗೂ ಅಷ್ಟೇ. ಒಂದು ಸಿನಿಮಾನೇ 8 ಲಕ್ಷ ಅಂದರೆ ಇನ್ನೆಷ್ಟು ತೊಗೋತಾರೆ ಲೆಕ್ಕ? 150 ರೂಪಾಯಿ ಅಂತ ಹೇಳಿದ್ದೇನೆ ಅವಾಗ ಅಷ್ಟೇ. ಅಸೋಸಿಯೇಟಾಗಿ ಕೆಲಸ ಮಾಡ್ತಾರೆ. ಅವರು ಮದುವೆ ಮಕ್ಕಳಾದ್ಮೇಲೆ 150 ರೂಪಾಯಿ ಮಾಡಿದ್ರು. ಆಮೇಲೆ ಎಲ್ಲಿ ಜಾಸ್ತಿ ಲಕ್ಷ ನೋಡಿದ್ದು ಅಂದರೆ ಝರೀಲಾ ಇನ್ಸಾನ್. ಓಕೆ. ಹಿಂದಿ ನಾಗರಾವ್ನೇ ಹಿಂದಿ ಮಾಡಿದ್ರು. ನಾನು ಕೆಲಸ ಮಾಡಿದೆ ಅಂತ ಇಟ್ಕೊಳ್ಳಿ. ಅದನ್ನು ಅದ್ವಾನಿಗೆಲ್ಲ ಹೋಗಿದ್ವಿ. ಆವಾಗಲೇ ಮಂತ್ರಾಲಯ ನಾವು ಫಸ್ಟ್ ನೋಡಿದ್ದು. ಅಲ್ಲಿ ಎಷ್ಟು ಲಕ್ಷ? ಅಲ್ಲಿ 1,25,000 ರೂಪಾಯಿ ಹಿಂದಿ. ಓಕೆ. ಅಲ್ಲಿ ಒಬ್ಬ ಸೆಟ್ ಬಾಯಿ ಡ್ರೈವರ್ ತಗೋತಾನೆ 1 ಲಕ್ಷ ರೂಪಾಯಿನ. ಎಲ್ಲರೂ 555 ಸಿಗ್ತಾರೆ, ನಿಮ್ಗೆ ಗೊತ್ತಿರೋ ಹಾಗೆ. ಆಮೇಲೆ ಅಲ್ಲೇ ಹೋಗ್ತಾರೆ. ನಮ್ಮ ಥರ ಅಲ್ಲ. ಇಲ್ಲಿ ನಾವು ಹೋಗಿ ಜೈಲಿನ ತಟ್ಟೆ ಹಿಡ್ಕೊಂಡಾಗ ಹಿಡ್ಕೋಬೇಕು. ಯಾರು ಹೀರೋಗಳು ಹೀರೋಯಿನ್ ಇದ್ದರೆ ಅವ್ರ ಹತ್ರ ಇದು ಮಾಡ್ತಾರೆ. ನಮ್ಮ ತುಪ್ಪ ಬಂದರೆ ಅದನ್ನು ಮುಚ್ಚಿಟ್ಕೋತಾರೆ, ಹಾಕಲ್ಲ. ಬಟ್ ಹಿಂದಿಂದ ನಿಮಗೆ ಗೊತ್ತಿರ್ಬೋದು, ಅವ್ರದ್ದು ಆ ಥರ ಅಲ್ಲ. ಎಲ್ರಿಗೂ ಒಂದೇ ಊಟ, ಅವ್ರ ಪಾಡಿಗೆ ಅವ್ರು ಹಾಕೊಂಡು ಊಟ. ಇಷ್ಟು ಇದ್ರೂ ಕೂಡ ನೀವು ಇಷ್ಟು ಎನರ್ಜೆಟಿಕ್ ಆಗಿ ಹೆಂಗೆ ಆಗಿದ್ರಿ? ನಾನು ಇನ್ನೂ ಚೆನ್ನಾಗಿರ್ತಿದ್ದೆ. ನನಗೆ 2 ಮಕ್ಕಳು. ಒಬ್ಬ ಗೌತಮ್ ಅಂತಿದ್ದ 28 ವರ್ಷ, ಭಾಳ ಕಷ್ಟಪಟ್ಟು BMS ಅಲ್ಲೇ ಓದಿಸಿದ್ವಿ. ಅವನು 5ನೇ ವರ್ಷದಲ್ಲಿ ಸೆಮಿಸ್ಟ್ರು ಅಂತ ಹೊರಟೋದ. ಆಮೇಲೆ ಶೃಂಗೇರಿ ಶಂಕರಮೂರ್ತಿಯಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿದ್ವಿ. ಆವಾಗಲೇ ಉಂಗುರ, ಬೆಳ್ಳಿ ಉಂಗುರ. ಅದಕ್ಕೆ ಮುಂಚೆ ಏನೂ ಗೊತ್ತಿತ್ತಿಲ್ಲ ನನಗೆ. ನಮ್ಮ ಅಣ್ಣ ಮೊನ್ನೆ ಪುಷ್ಯರಾಗ ಹಾಕೊಂಡ್ರೆ ಏನೋ ಉದರ ಆಗ್ಬಿಡುತ್ತೆ ಅಂದರು. ಆಮೇಲೆ ನಾನು ಶಾಸ್ತ್ರ ಗೀಸರ್ ನಂಬಲ್ಲ, ಯಾಕೆಂದರೆ ಹೇಳೋದೆಲ್ಲ ಸುಳ್ಳು. ಈ ಶಾಸ್ತ್ರಗಳಿಗೆ ಹೇಳ್ತೀನಿ. ಏನು ಒಳ್ಳೆ ಇದು ಯಾವುದೋ ರೇಷ್ಮೆ ಸೀರೆ ತರಬೇಕು, ಚೊಂಬು ತರಬೇಕು, ಅದೇ ತರಬೇಕು, ಇದೇ ತರಬೇಕು. ನನ್ನ ಮಕ್ಕಳ ಗಂಟು ಸಿಕ್ಕುತ್ತೆ, ನೀವು ಹೊತ್ಕೊಂಡು ಹೋಗ್ತೀರಾ, ಹಿಂದೆ ಬರುತ್ತೆ. ಏನಿದೆಯೋ ಅದನ್ನು ಮಾಡಿಸಿ. ಈ ದೇವಸ್ಥಾನಗಳು ಅಷ್ಟೇ ಹೋಗಲ್ಲ, ಹಿಂದೆ ಹೋಗುವ. ಈಗೇನು ನಿಮ್ಮ ಸಂಪಾದನೆ? ಇದು ನಿರುದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತೀನಿ ತಮಾಷೆಗೆ. ನಾನು ಯಾವ ಸಂಸ್ಕೃತ ಪಂಡಿತ ಅಲ್ಲ. ನಿರುದ್ಯೋಗಂ ಪುರುಷ ಲಕ್ಷಣಂ. ಈಗ ನಿಮ್ಗೆ ಹೇಳಿದ್ನಲ್ಲ, ಒಬ್ಬ ಕಡಲೆಕಾಯಿ ಪೇಪರ್ ಮಾಡೋನು 400-500 ರೂಪಾಯಿ ಮಾಡ್ತಾಯಿದ್ದೆ. ಹೌದು. ನನಗೇನೂ ಇಲ್ಲ. ನನಗೆ ಆಯುರ್ವೇದಿಕ್ ಚೆನ್ನಾಗಿ ಗೊತ್ತಿದೆ. ನಿಮ್ಗೆ ಹೇಳಿದ್ನಲ್ಲ, ಅದನ್ನು ನಾನು ಪ್ರಚಾರ ಮಾಡಿದರೆ ಇವರ ಅನಂತ ನೀ ಸತ್ತೋಗ್ತೀಯ ಅಂತ. ಅವ್ನು ಸತ್ತೋದ ಗೊತ್ತಲ್ಲ ನಿಮಗೆ. ಅದನ್ನು ಅವ್ರಿಗೆ ತಿಳಿಸಿದ್ರೆ ಲಕ್ಷಗಟ್ಟಲೆ ಅವಧಿ ಬಂದು. ನಾನು ಇವಾಗಲೂ ಅಷ್ಟೇ. ಈ ಕೆಲವು ಎಲೆಕ್ಷನ್ನಲ್ಲಿ ಹೇಳ್ತಾರಲ್ಲ, ಅದು ಆಗಲೂ ಮುಂಚಿತವಾಗಿ ಗೊತ್ತಾಗುತ್ತೆ, ಹಿಂಗಾಗುತ್ತೆ ಅಂತ ಗೊತ್ತಾಗುತ್ತೆ, ಎಲ್ಲ ಗೊತ್ತು.
ನಾನು ಆಯುರ್ವೇದಿಕ್ ಔಷಧಿನೇ ತೊಗೋತೀನಿ. ಆಯುರ್ವೇದಿಕ್ ಮಾಡಿ ವಿಜಯ್ ಗೆಲ್ತಾರೆ ಅಂತ ಗೊತ್ತಿತ್ತಾ ತಮಿಳ್ನಾಡಲ್ಲಿ? ಈ ನನಗೆ ಈ ಸ್ಟಾಲಿನ್ ಏನಾದ್ರು ಮಾಡಿ ಇಳಿಸ್ಬೇಕು ಅನ್ನೋದು ತುಂಬ ಆಸೆ ಇದೆ. ಹಾಂ, ಇವಾಗಲೂ ಇದೆ. ಅದಕ್ಕೆಲ್ಲ ದಾರಿ ಇದೆ, ಕೆಲವೆಲ್ಲ ಮಾಡ್ಬೋದು. ಈ ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಮ್ಗೆ ಗೊತ್ತಿತ್ತು? ಬರ್ತದೆ, ನಮಗೆ ಬಂತು. ಅದು ಬರೆದಿಡ್ಬೇಕಿತ್ತು ನೀವು. ಯಾರು ಏನು ಮಾಡೋದು ಗುರುವೆ ಗಣೇಶ್ರೆ? ಯಾರು ಕೇಳ್ತಾರೆ? ಈ ಕೆಲವು ಸುಳ್ಳು ಹೇಳ್ಬಿಡ್ತಾರೆ, ನನಗೆ ಮುಂಚೆನೇ ಗೊತ್ತಿತ್ತು ಅದು ಆ ಥರ ಅಲ್ಲ. ಅಂದರೆ ಅದ್ರಲ್ಲಿ ಏನು ಅಂದರೆ ನೋಡ್ತಾನೆ ಬಿಗಿನಿಂಗಲ್ಲೇ ಗೊತ್ತಾಗೋಗುತ್ತೆ. ಆಮೇಲೆ ಅವನು ಹಿಂದೂ ವಿರೋಧಿಯಾಗಿ ಹೋದ. ಸ್ಟಾಲಿನು ಹಿಂದೂ ವಿರೋಧಿ, ಸನಾತನ ಧರ್ಮನೇ ಹಾಳು ಮಾಡ್ತೀನಿ ಅಂತ ಹೋದಾಗ ಎಲ್ಲ ಅವನ ಥರನೇ ಇರ್ತಾರೆ. ಅಲ್ಲಿ ಎಲ್ಲ ಥರದ ಜನನೂ ಇದಾರಲ್ಲ. ಅದು ಶತಮಾನದಿಂದ ಅವ್ರು ಮಾಡ್ತಾ ಇದ್ರು ಅದನ್ನೇ ಅಲ್ವಾ? ಅದೇ ಮಾಡಿ ಆದ್ರೂ ಗೆಲ್ತಾ ಇದ್ರಲ್ಲ. ಈಗೇನು ಎಷ್ಟು ದಿವಸ ಇವತ್ತು ಉಸಿರಾಡ ಆಗಿಲ್ಲ ಇನ್ನು. ಇವತ್ತು ಅವನು ವಿಜಯ್ ಏನು ಹೇಳಿದಾರ, ಅದು ಕೊಡ್ತೀನಿ ಇದು ಕೊಡ್ತೀನಿ, ವರ್ಷಕ್ಕೆ 6 ಅದು ಮಾಮೂಲಿ. ಹಾಂ, ಅದು ಪಟ್ಟಿ ನೋಡಿದ್ರೆ ತಲೆ ಬಿಸಿ ಆಗ್ತದೆ. ಯಾರನ್ನ ಸಾಧ್ಯನೇ ಇಲ್ಲ. ಅಲ್ಲಲ್ಲ, ಆಗಲ್ಲ ಪ್ರಾಕ್ಟಿಕಲ್ ಆಗಿ. ಕೊಡ್ತಾನೋ ಬಿಡ್ತಾನೆ. ಇವಾಗ ನಮ್ಮಲ್ಲಿ ಏನು ಮಾಡಿ ಜನ ನಂಬಿದ್ರು ಅಂತ. ಹೌದು, ಒಂದ್ಸಲ ಗವರ್ಮೆಂಟ್ ಫಾರ್ಮ್ ಆದ್ರೆ ತತ್ರಾಪಿ ತಮಿಳ್ನಾಡಲ್ಲಿ ಇವತ್ತಿಂದಲ್ಲ. ಈ ಮಾತೈತೆ ಹೆಬ್ಬೆಟ್ಟು ಅಂತೀವಿ. ಹೌದು, ಸಿನಿಮಾ ಚೆನ್ನಾಗಿದೆ, ನಲ್ಲ ಇರ್ಕೆ ಅಂತಾರೆ. ಇಲ್ಲ ಅಂದ್ರೆ ನಲ್ಲ ಇಲ್ಲೇ ಅಂದ್ಬಿಡ್ತಾರೆ. ಅವ್ರು ಅಷ್ಟೇ ಕಲ್ತಿರೋದು. ಅವರು ಏನೂ ಯೋಚನೆ ಮಾಡಲ್ಲ. ಬುದ್ಧಿವಂತರು ಇದ್ದಾರೆ, ದಡ್ರು ಇದ್ದಾರೆ. ದಡ್ರೆ ಜಾಸ್ತಿ, ಬುದ್ಧಿವಂತರು ಅದೇ ಕೆಲಸ ಮಾಡೋದು. ಈಗ ನೋಡಿ ನೀವು ತಮಿಳ್ನಾಡು ಯಾಕೆ ಹೇಳ್ತೀನಿ ಅಂದರೆ, ಆ ಒಂದು ದೇವಸ್ಥಾನಗಳು, ಕಲೆ, ಸಂಗೀತ, ಸಾಹಿತ್ಯ ನಮ್ಮ ದೇಶದಲ್ಲಿ ಎಲ್ಲ ಇದೆಯಲ್ಲ. ಅಲ್ಲಿ ಇದ್ರೂ ಅಷ್ಟೇ ಜನ, ಅಲ್ಲಿ ಇರೋ ದೇವಸ್ಥಾನ ಬೇರೆ ಎಲ್ಲೂ ಇಲ್ಲ. ಆ ಬೃಹದೇಶ್ವರ ಎಲ್ಲ ಕಟ್ತಿದ್ದಾರೆ. ಹೇಗೆ ಎಂತೆಂಥ ಇಂಜಿನಿಯರ್ ಹೊರದೇಶದಿಂದ ಬಂದು ಆ ಬೃಹದೇಶ್ವರ ಆ ಕಲ್ಲನ್ನು ಹೆಂಗೆ ಸಾಗಿಸಿದ್ರು ಅಂತ. ನೀವು ಹೋಗ್ಲಿ, ನೀವು ದೈವ ಭಕ್ತರ? ನಾವು ಖಂಡಿತ ಅದಿಲ್ಲ ಅಂತ ಏನು ಮಾಡೋಕ್ಕೆ. ಪೂಜೆ ಮಾಡ್ತೀರಾ? ಆ ಪೂಜೆ ಅಂದ್ರೆ ನಾವು ಬೇರೆ ಥರ ಗಂಟೆಗಟ್ಟಲೆ ಕೂತ್ಕೊಳ್ಳೋಲ್ಲ. ಹಾಂ, ಧ್ಯಾನ ಮಾಡುವಾಗ ಏನು ಯೋಚನೆ ಮಾಡ್ತೀರಿ? ನಾನೇನು ಇಲ್ಲ, ಪರಮಾತ್ಮ ಕಾಪಾಡು ಅಷ್ಟೇ. ಸರ್ವೇ ಜನ ಸುಖಿನೋ ಅಂತ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ. ಆಮೇಲೆ ಈಗ ಗಾಯತ್ರಿ ಇದೆ ಅಂತ ಇಟ್ಕೊಳ್ಳಿ. ಆಕಾರ ಬೇರೆ, ವಿಚಾರ ಬೇರೆ. ಈ ಕಳ್ಳಿ ಹಾಲು ಥರನೇ ಇರುತ್ತೆ. ನಂದಿನಿ ಹಾಲು ಇದೆ, ಇನ್ನೊಂದು ಹಾಲು ಇದೆ. ಅದು ಹಾಲು ಅಂತ ಹೇಳ್ತೀವಿ ನಾವು, ಕುಡಿತೀವಿ, ಉಪಯೋಗಿಸ್ತೀವಿ. ಅದು ಆಕಾರ ಇದೆ, ವಿಚಾರ ಇಲ್ಲ ಅದರಲ್ಲಿ. ಹಾಲು ಕುಡಿಬೇಕಷ್ಟೇ. ಈಗ ಹೇಗೆ ಬಂದ್ರಿ? ಬಸ್ಸು. ನಾನು ಇಲ್ಲಿ ಅವಾಗಲಿಂದ ಇಲ್ಲಿಂದ ಬೆಂಗಳೂರಿಂದ ನಮ್ಮ ಕಣಗಾಲಿಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ದೂರ ಇದೆ. ಒಂದೇ ದಿವಸ ಮೈಸೂರು ಸೈಕಲ್ನಲ್ಲಿ ಹೋಗಿದ್ದೀನಿ. ಇಬ್ಬರು ದೊಡ್ಡವ್ರು, ನನಗಿಂತ ದೊಡ್ಡವರು ಮೈಸೂರಿಗೆ ಹೋದ್ವಿ. ನಾನು ಚಾಮುಂಡಿಪುರ, ನಮ್ಮ ಅಕ್ಕನ ಮನೆ ಇತ್ತು. ನಾನು ಊರಿಗೆ ಹೊರಟೋಡು ಕಣಗಾಲಿ ಸೈಕಲ್ದಲ್ಲಿ ಅಂತೇಳಿ. ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ. ನಮ್ಮೂರು ಬೆಟ್ಟದಪುರ ಗೊತ್ತಲ್ಲ, ಬೆಟ್ಟದಪುರ ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿ ಹೈಸ್ಕೂಲ್ ಫಸ್ಟ್ ಇಯರ್ ಓದಿದೆ ಇಲ್ಲಿ ಅಂತ ಇಟ್ಕೊಳ್ಳಿ. ಕೆರೆ ಹತ್ರ ಬಂದಿಟ್ಟಿಗೆ ಏನಾಗ್ಬಿಡ್ತು, ನಾನು ಬೆಳಕು ಕತ್ಲೆ ಆಗ್ಬಿಟ್ರೆ ಈ ಡೈನಮೋ ಬೇರೆ ಇತ್ತಾ, ಹೌದು, ಸ್ಪೀಡ್ ಬೇಗ ತುಳಿಯೋಕ್ಕಾಗಲ್ಲ. ಕತ್ಲೆ ಆಗೋಕ್ಕೆ ಮುಂಚೆ ಇಲ್ಲಿಂದ ಮೈಸೂರು ಎಷ್ಟು ದೂರನೋ ಕಣಗಾಲು ಅಷ್ಟೇ ದೂರ. ಅಷ್ಟು 2 ಗಂಟೆ 3 ಗಂಟೆ ಒಳಗೆ ಅಷ್ಟು ಸೈಕಲ್ ತುಳಿದಿದ್ದೀನಿ. ಅಲ್ಲಿ ಕೆರೆ ಹತ್ರ ಹೋದಾಗ ಏನಾಗ್ಬಿಡ್ತು, ಈ ಕೆರೆ ಮೇಲೆ ಹುಣಸೆ ಮರದ ಮೇಲೆ ದೆವ್ವ ಇರ್ತಾರೆ ಅಂತ ಕ್ಯಾಪ್ರ ಬಂದ್ಬಿಡ್ತು. ಅಯ್ಯೋ, ಯಾವ ದೆವ್ವ ಇರುತ್ತೆ, ಯಾವ ಭೂತ ಇರುತ್ತೆ. ಆಮೇಲೆ ಯಾರೋ ಬಂದ್ವಿ. ಹಾಗೆ ನಮ್ಮ ಪಾಡವರಲ್ಲೂ ಹಾಗೇನೆ. ಅಲ್ಲಿ ಕಂಟಿನ್ಯೂಟಿ ಹಾಗೆ ಆಯಿತು ನೋಡಿ. ಅಲ್ಲಿ ಗೊತ್ತಾಗುತ್ತೆ ಅನ್ನೋದಕ್ಕೆ ಅವಾಗ ಎಲೆಡಿಕೆ ಹಾಕೊಳ್ಳೋರು. ಈ ಪ್ರೊಡಕ್ಷನ್ ಬಾಯ್ಸು ಮರ್ತು ಬಿಡ್ತಾರೆ ಹಾಗೆ ಅಂತ ಹೇಳ್ಬಿಟ್ಟು ಕರ್ಪೂರ ಯಾವಾಗಲೂ ನನ್ನ ಜೋಬಲ್ಲಿರೋದು. ತೆಂಗಿನಕಾಯಿ, ಕರ್ಪೂರ, ಏನೇನು ಬೇಕು. ನಮ್ಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪೂಜೆ ಮಲ್ಲಿಗೆ ಹೂವು ಹಾಕ್ಲೇಬೇಕು. ಪೂಜೆ ಕೆಲವರು ಇವತ್ತು ಸುಳ್ಳೇಲಿ ತೊಗೋತಾರೆ. 25 ರೂಪಾಯಿ ಪೂಜೆಗೆ 100-200 ರೂಪಾಯಿ ತೊಗೋತಾರೆ, ಬಿಡಬೇಡ. ಆಗ ಹೊರಟ್ವಿ ನಾವು. ಬಿಗಿನಿಂಗಲ್ಲೇ ಪುಟ್ಟಣ್ಣಗಳು ಎಲ್ಲರೂ ಹೋಗಿ ರೂಮು. ಗಣೇಶ್ ಕಾಸರಗೋಡು ಬರ್ತಾರೆ, ಅವ್ರ ಜೊತೆ ಯಾರ್ಯಾರು ಇರ್ತಾರೆ ಅವರು ಬಾಗಿಲು ಹಾಕ್ಬಿಟ್ಟು ಬಾಗಿಲು ಬಿಡಿಯೋದು. ನಾವು ವಿಜಯ್ ಕುಮಾರ್ ಎಲ್ಲ ಹೀಗೆ ಹೋಗೋದು ಇಲ್ಲಿ. ಅಲ್ಲಿ ಹಾಗೆ ಏನಾಗುತ್ತೆ ಅಂದರೆ ಮಾಯಿತು ಅಂತಂದರೆ, ಈ ಅವತ್ತು ನಮ್ಮ ಸ್ವಾಮಿಗಳು ಸಾವಿರ ಯುಗ ಕಳೆದರು ಸಾಗಿದೆ ಸಂಗ್ರಾಮ, ಯಜಕೃಷ್ಣ ಶ್ರುತಿ ಅಪ್ಪ ಅದು ಪಾಠ ಮಾಡಿರೋದು. ಹೌದೌದು. ಟೈಮ್ ಅನ್ನೋದಕ್ಕೆ ಅವರೇನಾ? ಹೌದು. ಓಕೆ. ಈಗ ಇಬ್ಬರು ಹೆಂಡ್ರು ಗಂಡ ಬೇರೆ ಸುಸ್ತಾಗ್ಬಿಟ್ಟಿದ್ದಾರೆ. ಒಳ್ಳೆ ಮನುಷ್ಯ. ಇಲ್ಲೇ ಅಲ್ಲಿ ಅವಾಗಲೂ ಆಂಧ್ರ
ಸೈಕ್ಲೋನು. ಅವತ್ತೇನಾಯಿತು, ನಾನು ಅಯ್ಯೋ ಕಣ್ಣು ಅಂತ ತಮಿಳು, ಅವಾಗೆಲ್ಲ ಜಾಸ್ತಿ ಅವ್ರುಗಳೇ ಮೇಕಪ್ಪು ಕಾಸ್ಟ್ಯೂಮ್ ನಮಗೆ ಗೊತ್ತಿರೋ. ಬಟ್ ಆದರೂ ಕೆಲಸ ಮಾಡೋರು ನಮ್ಮವ್ರದ್ದು ಥರ ಅಲ್ಲ, ನಿಯತ್ತು. ಇವನ್ ಒಂದು ಪ್ರೊಡಕ್ಷನ್ ನೀವು ಮದ್ರಾಸಲ್ಲಿ ನೋಡಿರ್ಬೋದು, ಚಪ್ಪಲಿ ಹಾಕೊಳ್ಳೋದು ನಮಗೆ, ಒಂದು ನ್ಯಾಪ್ಕಿನ್ ಹಾಕೊಂಡು ನೀಟಾಗಿ ಹಣೆ ವಿಭೂತಿ ಇಟ್ಕೊಂಡು ಊಟ ಗೀಟ ಎಲ್ಲ ಬಡಿಸ್ತಾರೆ. ಆ ಥರ ಪದ್ಧತಿ ಎಲ್ಲ ಇದೆ. ಅವತ್ತು ಅವನ ರೂಮ್ಗೆ ಹೋಗಿ ಅವನಿಗೆ ಹೇಳಿದೆ, ನೋಡಪ್ಪ ಮರ್ತು ಬಿಡ್ತಾನೆ ಅಂತ ನನಗೆ ಗೊತ್ತಲ್ವ. ನಾವು ನಮಗೆ ಜವಾಬ್ದಾರಿ ಇರಬೇಕು. ಈ ಕೆಲವರು ಅಸೋಸಿಯೇಟ್ ಡೈರೆಕ್ಟರ್ ಏನು ಅಂದರೆ, ಇನ್ಯಾರೋ ಅವ್ನ ಕೈಕಲ್ಲಿ ಇರೋದು ಅದು ಹೇಳ್ಬೇಡ, ಆ ಮ್ಯಾನೇಜರ್ಗೆ ಹೇಳ್ಬೇಡ, ಬರ್ಕೊಟ್ಬಿಡ, ಅದೆಲ್ಲ ತಮಗೆ ಗೊತ್ತೇ ಇದೆ. ಅದಲ್ಲ, ಇವನು ಒಬ್ಬ ಸಹ ನಿರ್ದೇಶಕ ಜವಾಬ್ದಾರಿ ಹೊತ್ತವನು. ಅವನಿಗೆ ಫಸ್ಟ್ ನೀನು ಗುಂಡಾಕಕ್ಕೆ ಹೋಗು, ಅವ್ರು ಸಾಯಂಕಾಲದ ಅದೇ ಯಾರೋ ಆರ್ಟಿಸ್ಟ್ ಕರೀತಾರೆ, ಯಾರೋ ಇದು ಮಾಡ್ತಾರೆ, ಹೊರಟೋಗ್ತಾರೆ. ಆದರೆ ನಾವು ಮಾಡಬೇಕಾದ್ದೇನು ಅಂದರೆ ಕಾಸ್ಟ್ಯೂಮು ಅದೇ ಒಂದು 10 ನಿಮಿಷದ ಕೆಲಸ. ಆರ್ಟಿಸ್ಟು ನಾಳೆ ಯಾರು ನಮ್ಮಲ್ಲಿ ಏನು ಮಾಡೋದು, ನಾವು ಕ್ಯಾಮ್ರಾಮನ್ ಫಸ್ಟ್ ಶಾಟ್ ಯಾವುದು ಇದು ಲೈಟ್ ಮಾಡ್ಕೊಳ್ಳಿ, ಕಾಯಿ ಆಗಿರಲ್ಲ. ಈಗ ನೀವು ಎಷ್ಟು ಜನ ಇದ್ರಿ ಮನೇಲಿ? ನಾವು 2 ಮಕ್ಕಳು, ಒಬ್ಬ ಹೊರಟೋದು 28ನೇ ವರ್ಷದಲ್ಲಿ, ಬಂದ ಕೃಷ್ಣ ಕಡಿಜಾನೆ. ಇಬ್ಬರು ಗಂಡು ಮಕ್ಕಳು ನನಗೆ. ಹೌದು. ಒಬ್ಬ ಹೋಗ್ಬಿಟ್ಟು 12-13 ವರ್ಷ ಆಯಿತು, ಗೌತಮ್ ಅಂತೇಳಿ. ಈಗ ದೊಡ್ಡವನು ಇನ್ಫೋಸಿಸ್ 19 ವರ್ಷ ಕೆಲಸ ಮಾಡಿ, 2 ವರ್ಷ ಟೊಯೋಟೋದಲ್ಲಿದ್ದ. ಒಂದು 4-5 ವರ್ಷದವರೆಗೂ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. 15 ವರ್ಷ ಸೆಕೆಂಡ್ ಸ್ಟೇಜ್ ಕಾಂಪ್ಲೆಕ್ಸ್. ಆಮೇಲೆ ಅಲ್ಲಿ ಹತ್ತಿರ ಆಗುತ್ತೆ ಇನ್ಫೋಸಿಸ್, ಅಲ್ಲಿ GM ಅಂತೇಳಿ ಒಂದು ಅಪಾರ್ಟ್ಮೆಂಟ್ ತೊಗೊಂಡು ಅಲ್ಲೇ ಇದ್ವಿ. ಅನಿಸಿದಾಯಿತು, ಕರೋನಾ ಬೇರೆ ಶುರು ಆಯಿತು. ಅವಾಗ ನಾನು ನಮ್ಮ ಹೆಂಡತಿ ಸಾಮಾನ್ಯ ಎಷ್ಟೇ ಇದ್ರೂ ನ್ಯಾಯ ಧರ್ಮ ನಾವು ಯಾವುದನ್ನು ಬೇಡ ಅಂತ ಹೇಳ್ತೀವೋ ಅದೇ ಬರುತ್ತೆ. ಈಗ ಯಾರು ಸಾವನ್ನ ಹತ್ರ ಕರೆಯಲ್ಲ. ಕೆಲವರೇ ಇವು ನಮ್ಮಂಥವ್ರು, ಅಯ್ಯ ಬೇಡಪ್ಪ ಯಾರಿಗಾರ ನನ್ನ ಆಯಸ್ಸಿದ್ದು ಕಿತ್ಕೊಟ್ಟು ಹೊಡ್ಬೋದು, ಇದೇನು ಮಾಡೋದಿಲ್ಲ, ಹತ್ತಲ್ಲ ಹರಿಯಲ್ಲ. ಈಗ ನಮ್ಮಲ್ಲಿ ಯಾಕೆ ಹೇಳ್ತೀನಿ, ಒಂದು ಹುಲ್ಲು ಕಡ್ಡಿ ನಲ್ಲಾಡಿಸ್ಬೇಕು ಅಂದ್ರೆ ದೈವ ಪ್ರೇರೇಪಣೆ ಬೇಕು. ನಾವು ಸುಮ್ಮನೆ ಇದು ಮಾಡ್ಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಹಂಗಾದ್ರೆ ಖಂಡಿತ ಆಗಲ್ಲ. ಅದಕ್ಕೆ ನಮ್ಮಲ್ಲಿ ಅದೇ ನಿಮ್ಗಾಗಲೇ ವೇದ ಅಲ್ಲ, ಹೆಣ್ಣು ಹೊನ್ನು ಮಣ್ಣು ತೃಣ. ನೀವು ಎಲ್ಲೇ ಹುಡ್ಕೊಂಬಂದು ಯಾವ ಜಾತಕ ಹುಡ್ಸಿ ಎಲ್ಲ ಸುಮ್ಮನೆ ತೋರಿಸೋದಷ್ಟೇ, ಒಂದು ನಂಬಿಕೆ. ಈಗ ನಿಮ್ಗೆ ಎಲ್ಲಿಂದಾದ್ರು ದುಡ್ಡು ಬರ್ತದ? ಏನಿಲ್ಲ. ಮತ್ತು 3,000 ರೂಪಾಯಿ ಲಂಚ ಕೊಟ್ಟು ಅಂತೇಳಿ ಏನೋ ಹೇಳಿ, ಅದು ಬರೀ 1,200 ರೂಪಾಯಿ ತಿಂಗಳಿಗೆ ಪೆನ್ಷನ್. ಹಾಂ, ಗೌರ್ಮೆಂಟ್ ಅದೊಂದು ಮಾಡಿಸಿ. ಅದೇ ಥರ ನಮ್ಮ ಕಟ್ಟೆ ಸತಿ ಗೊತ್ತಲ್ಲ, ಕಾಲೋನಿ, ಅವ್ರ ಕಡೆ ಇಡಿಸಿ ನಮ್ಮ ಅದೊಂದು ಯಾವುದು ಏನು ಎಂಥದ್ದು ಹೆಣ್ಮಕ್ಳು ಕೊಡ್ತಾರಲ್ಲ 2,000, ಅದು ಗೃಹಲಕ್ಷ್ಮಿ ಪೆನ್ಷನ್ ಮಾಡ್ತೀವಿ ಅಷ್ಟೇ. ಈಗ ನೀವು ಮಿಸ್ಸಸ್ ಒಟ್ಟಿಗಿದ್ರಿ? ಒಟ್ಟಿಗೆ ಇದ್ವಿ. ಅವ್ರಿಗೂ ಕಾಲು ನೋವು, ಶುಗರು. ಮಗ ಈಗ ಇತ್ತೀಚೆಗೆ ಅಲ್ಲಿ 4 ವರ್ಷ ಗಾಂಧಿ ವಿಧಾನದಲ್ಲಿದ್ವಿ. ಈಗ ಅವರು ಪೂರ್ಣ ಪ್ರಜ್ಞಾ ಬಂದಿದ್ದಾರೆ, 2 ಮೊಮ್ಮಕ್ಕಳು. ಅವರಿಬ್ಬರು ಒಂದೊಂದ್ಸಲ ಕೆಲಸ ಕೊಡೋಲ್ಲ. ನೀವು ಸಪ್ರೇಟ್ ಆಗಿದ್ದೀರಾ? ಹೌದೌದು, ಗಂಡ ಹೆಂಡತಿ ನಾವಿಬ್ಬರೇನೆ. ಊಟಕ್ಕೆ ಅವನೇ ಅಮ್ಮನ ಕೈಲೇ ಬಾಡಿಗೆ. ಈ ಮೊನ್ನೆ 10,000 ರೂಪಾಯಿ ಇತ್ತು, ಈಗ 11,500 ರೂಪಾಯಿ ವಾಟರ್ ಬಿಲ್ ಕೊಡ್ತಿದ್ವು. ಈಗ ತಿಂಗಳಿಗೆ 12,000 ಮನೆಗೆ ಇದಕ್ಕೆ ಕೊಡ್ತಾರೆ, ಬಾಡಿಗೆ ಅವ್ರ ಕೈಲೇ ಕೊಟ್ಟುಬಿಡ್ತಾನೆ. ನಾನು ಬಾಡಿಗೆ ಕೊಟ್ಟೆ ತೊಗೊಂಡೋಗಿ. ನೀವೆಲ್ಲೂ ನಿಮ್ಮ ವೈಯಕ್ತಿಕವಾದ ಗೋಳನ್ನು ಹೇಳಲಿಕ್ಕೆ ಹೋಗಿಲ್ಲ? ಹೇಳಲ್ಲ, ಹೇಳಬಾರ್ದು. ಹೇಳಿದ್ರೆ ಪ್ರಯೋಜನ ಇಲ್ಲ, ಆಡ್ಕೋತಾರೆ. ನಿಮ್ಗೆ ಸಹಾಯ ಮಾಡೋರು ಕಮ್ಮಿ. ನಮ್ಮ ತಾಯಿ ಒಂದು ಗಾದೆ ಹೇಳೋದು, ಯಾರು ಎಲ್ಲೂ ಕೇಳಿಲ್ಲ ನೀವು, ಸರಿಯಾಗಿದ್ದರೆ ಪರಿಪರಿ ನೆಂಟರು ಅಂತ. ಅದನ್ನು ನೀವು ಅನುಭವಿಸಿದ್ರೆ ಅವರು ಅನುಭವಿಸಿದ್ರೆ ಹೌದಾ? ಸರಿಯಾಗಿದ್ದರೆ ಪರಿಪರಿ ನೆಂಟರು. ಅವನ ಮಗ ಇರ್ಬೋದು, ಮಗಳಿರ್ಬೋದು. ನಾನು ಹೇಳುವೆ, ಗಂಡು ಮಕ್ಕಳು ಅಯ್ಯೋ ಮಕ್ಕಳಿಲ್ಲ ಅಂದ್ ಮರ ಯಾಕ್ರೆ ಸುತ್ತಕ್ಕೆ ಹೋಗ್ತೀರಾ? ಪುಣ್ಯ ಮಾಡಿದ್ದೀರಾ, ದತ್ತು ತೊಗೋಬಾರ್ದು. ಅದಂಥ ಹೊಲಸು ಕೆಲಸ ಇನ್ನೊಂದಿಲ್ಲ. ಯಾವುದೋ ರಸ್ತೆ ಊಟ ಯಾವನಿಗೋ ಊಟಿರುತ್ತೆ, ಒಂದು ಚೆನ್ನಾಗಿರಲ್ಲ. ಮಕ್ಕಳಿಲ್ದಿದ್ದು ಪುಣ್ಯ ಕಣಯ್ಯ. ಆಮೇಲೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪಿಂಡ ಹಾಕೊಂಡು ಸತ್ಮೇಲೆ ಪಿಂಡ ಹಾಕ್ತಾನೆ ಬಿಡ್ತಾನೆ. ಇವು ಶಾಸ್ತ್ರಗಳು ಹೇಳ್ತಾರೆ 12ನೇ ದಿವಸ ಆದಮೇಲೆ ಅಲ್ಲೆಲ್ಲ ಬರ್ತಾರೆ ಹೋಗ್ತಾನೆ ಅಂತ. ಅಲ್ಲ ಸರ್, ಇಷ್ಟು ವೈಟು ಅದಕ್ಕೆ ಏನಾದರೂ ಒಂಚೂರು ಕಲೆ ಆಗಿಬಿಟ್ರೆ ಅಂತ ನನಗೆ ಆತಂಕ ಆಗ್ತಾ ಇದೆ. ಅಯ್ಯೋ ಭಾಳ ಕಷ್ಟ. ಇದು ಇಸ್ತ್ರಿ ಮಾಡಬೇಕು, ಇದು ನಾನೇ ಮಾಡೋದು, ನಾನೇ ವಾಷಿಂಗ್. ಇದು ನೋಡಿ, ಬನಿಯನು ಅಷ್ಟು, ಅಂಡರ್ವೇರು ಅಷ್ಟು. ಕಲರ್ ಹಾಕಲ್ಲ. ಇನ್ನು ನಮ್ಮ ತಮ್ಮನ ಎಲ್ಲ ವೈಟೇ.
ಯಾಕೆ ಏನಾದ್ರು ಉದ್ದೇಶ ಇದೆಯಾ? ಉದ್ದೇಶ ಏನಿಲ್ಲ, ನಾನು ಹಾಸಿಗೆ ಅನುಕೂಲ ಇದೆ ದುಡ್ಡಿದ್ದಿದ್ರೆ ನಿಮಗೆ ಹೋಟ್ಲುಗಳ ರೂಮಲ್ಲಿ ಇಟ್ಟಿರ್ತಾನೆ. ಹೌದು, ನಾನು ರೂಮಲ್ಲೂ ಅದೇ ಹಾಕ್ತಿದ್ದೆ, ಹೊದ್ಗೇನು ಅದೇ ಹಾಕೋತಿದ್ದೆ. ಒಂದೇ ಬಾಟ ನನ್ನ ಮಗ ಚಪ್ಪಲಿ ಎಲ್ಲ ಪೂರ್ತಿ ಕಿತ್ತೋಗ್ಬಿಟ್ಟಿತ್ತು. ಕೊನೆಗೆ ಅವನಿಗೆ ನಾಚಿಕೆ ಬಿಟ್ಬಿಟ್ಟು ಮೊನ್ನೆ ಚಪ್ಪಲಿ ತೊಗೊಟ್ಟೆ. ಅದು ಈ ಪ್ಲಾಸ್ಟಿಕ್ ಬರುತ್ತಲ್ಲ, ಅದು ನೆನ್ನೆ ಮಳೆ ಬಂದುಬಿಡ್ತು, ಯಾವುದೋ ಔಷಧಿ ಮಣ್ಣು ಅದೆಲ್ಲ ಇಲ್ಲೆಲ್ಲ ಹಾರಿಬಿಡುತ್ತೆ ಪ್ಲಾಸ್ಟಿಕ್ ಇಷ್ಟು. ಹೌದೌದು. ಅದಕ್ಕೇ ಒಂದು 2-3 ಬೇಳೆ ಹಳೆ ಬಟ್ಟೆ ಇಟ್ಟಿದ್ದೀನಿ. ಅದಕ್ಕೆ ಈ ಒಂದು ಹಳೆ ಕಿತ್ತೋಗಿರೋ ಚಪ್ಪಲಿ ಹಾಕೊಂಬಂದೆ. ಕೊರಡೆ ಕರೆ ಇದು ಮಣ್ಣು, ಈ ಕಾಫಿ ಟೀ ಯಾವ ಥರ ಹೋಗೋಲ್ಲ, ರಕ್ತ ಅವೆಲ್ಲ ತಕ್ಷಣ ಇದು ಮಾಡಿದ್ರೆ ಹೊರಟೋಗುತ್ತೆ. ಸ್ವಲ್ಪ ಬಿಟ್ಟರೆ ಹೋಗೋಲ್ಲ, ಕಷ್ಟ ಉಜ್ಜಿದ್ರು. ಹಾಗೆ ಯಾರೂ ಅಷ್ಟೇ, ಯಾರೂ ಕೊಡಲ್ಲ. ಅದು ನೆನೆಸ್ಕೊಂಬಿಟ್ರೆ, ಈಗ ಕೆಲವರು ಹೇಳ್ತಾರೆ ಆತ್ಮಹತ್ಯೆ ಮಹಾಪಾಪ, ನೀನು ಯಾಕೆ ಅವನ್ನ ಆ ಥರ ಹುಡ್ಸಿದ್ಯಾ, ಇನ್ನೊಬ್ಬನ ಯಾಕೆ ಕೋಟಿ ಕೋಟಿ ಮಾಡಿದ್ಯಾ, ನೀವು ನಂಬಿ ಬಿಡಿ ಅದೃಷ್ಟ ಅನ್ನೋದನ್ನ ಹೇಳಿದ್ರು. ಇನ್ನು ನನ್ನ ಹೆಂಡತಿ ಕೂಡ ಅರ್ಕಾವತಿಲಿ 20-30 ಬಂತು. ಈ ದೇವೇಗೌಡ ಬಂದು ಎಲ್ರಿಗೂ ತಲೆ ಇಟ್ಬಿಟ್ಟು ಒಂದು 4 ಜನ ಕೊಟ್ಬಿಟ್ಟು ಬರೆದು ಬಾಯಿಗೆ ಹಾಕೊಂಡ. ನಾವು ನಮಗೆ ಆರ್ ವಿ ರಾಮನ್ ಅಂತ ಒಂದು ಇಂಗ್ಲೀಷ್ ಪೇಪರೆಲ್ಲ ಇದು ಮಾಡೋನು. ಈ ನಮ್ಮ ಮಂಜು ಭಾರ್ಗವನ ಇಂಟ್ರೊಡ್ಯೂಸ್ ಮಾಡಿದಾನೆ ಅವರು. ನಾವು ನಮ್ಮ ಮಾಸ್ಟರ್ ಅಣ್ಣಯ್ಯ ಅವ್ರ ಹೆಂಡತಿ ನಮ್ಮ ಜಯಂತಿಯವರು, ಈ ಇನ್ನೊಬ್ಬರು ಸೋಮಶೇಖರ್ ಅಂತೀರಲ್ಲ ಮಿನಿಸ್ಟರ್, IAS ICS, ಅವರು ಕಮಲಾಸನ್ ಕರ್ಕೊಂಡ್ಬಂದಿದ್ವಿ. ನೀವು ನಂಬ್ತಿರೋ ಬಿಡ್ತೀರೋ, ಸಾಂಗ್ಲಿಯಾನ ಸನ್ಮಾನ ಎಷ್ಟೋ ಜನ ಹಾರ ಹಾಕಿಸ್ಕೊಳ್ಳೋದ ಅಂದರು, ಅವ್ನು ಕರ್ಕೊಂಡು ಸನ್ಮಾನ ಮಾಡ್ತಿದ್ವಿ. ಅದು ಫೋಟೋ ಎಲ್ಲ ಇತ್ತು, ಬಿಸಾಕ್ಬಿಟ್ಟು. ನಾವು ದೇವಕಾರಣಿ ಎಸ್ಟೇಟ್ ಪಕ್ಕದಲ್ಲೇ ಮಿನಿಸ್ಟ್ರು, ವಿಧಾನಸೌಧ ಎಲ್ಲರ ಮನೆ ಕಡೆ ಎಲ್ಲ ಹೋಗ್ತಿದ್ವಿ. ಗುಂಡೂರಾವ್ ಮನೆಗೆಲ್ಲ 6 ತಿಂಗಳು ಸುತ್ತಿದ್ವಿ. ಆವಾಗ ಅವರು ಮಿನಿಸ್ಟರ್ಗ ಪೋಲಿಕಿಟಿ ಮಾಡಿದ್ರು, ಬಿಡುಗಡೆ ಮಾಡಿದ್ರು. ಅವಾಗ ಹೋಗುವೆ ನಾನು ಅವ್ರ ಮನೆಗೇನೆ. ಅವಾಗ ಮಹಾರಾಣಿಸ್ ಕಾಲೇಜ್ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಒಟ್ಟು ಸಂಪಾದನೆ ಎಷ್ಟು ಅವ್ರದ್ದು ಪುಟ್ಟಣ್ಣಂದು? ಏನು ಸಂಪಾದನೆ ಇಲ್ಲ, ಜೀವನ ಹೇಗೆ ಅಂತ ಒಂದು ಯೋಚನೆ ಮಾಡಿದ್ರು ಆ ರೀತಿ ಆಗಿಲ್ಲ, ನಿರ್ದಿಷ್ಟವಾದ ಗುರಿ ಇಲ್ಲ. ಆಮೇಲೆ ಮಧ್ಯೆಯಲ್ಲೆಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟು ವ್ಯಾಪ್ತಿ ಇದೆಯಲ್ಲ ನಿಮ್ಮದು ಪರಿಚಯ, ಸ್ನೇಹಿತರು, ಬಾಂಧವರು ಯಾರು ಆರ್ಥಿಕವಾಗಿ ಸಹಾಯ ಮಾಡಲ್ಲ? ಕಷ್ಟ. ಈಗ ನಮ್ಮ ತಂಗಿ ಭಾವ ಇದ್ದಾರೆ, ಅಲ್ಲಿ ಹೋದ್ರೆ ಒಂದು 500 ರೂಪಾಯಿ ಕೊಡ್ತಾರೆ ನಮ್ಮ ಭಾವ. ಇನ್ನೊಬ್ಬ ವೆಂಕಟೇಶ್ ಅಂತ ಕನಕಪುರದವ್ರು ಒಬ್ರು ಇದ್ದಾರೆ, ಅವ್ರು ಯಾವಾಗಲೂ ಹೋದಾಗ ಮೆತ್ತಿಗೆ ಒಂದು 500 ರೂಪಾಯಿ ಇರ್ತಾರೆ. 500 ರೂಪಾಯಿ ನಾನು ಏನು ಮಾಡ್ಬೋದು? ನಾನು ಯಾರನ್ನೂ ಯಾವತ್ತೂ ಕೇಳಿಲ್ಲ. ನಾನು ಅಂಬರೀಷನ ಹತ್ರ ನನ್ನ ಮಗನ ಒಂದು SLC ಆದಮೇಲೆ PUC ಸೇರ್ಸೋಕ್ಕೇನೋ 500 ರೂಪಾಯಿ ಇದೆ. ವಿಷ್ಣುವರ್ಧನ್ ಒಂದು 500 ರೂಪಾಯಿ ಒಂದ್ಸರಿ ಮದುವೆ ಕೊಟ್ಟಿದೆ ಅಷ್ಟೇ. ನಿಮ್ಮ ಲೈಫಲ್ಲಿ ತುಂಬ ಹತ್ತ ದಿವಸ ಅಳು ಬಂದ ದಿವಸ? ನಾನು ನಮ್ಮ ಅಣ್ಣವರು ಸತ್ತಾಗಲೇ ಸೇರ್ಕೊಂಡು